ಅಂಕಾಳಕೊಪ್ಪ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ಸಮೇತ ಶ್ರೀ ವೀರಭದ್ರಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಲಿದೆ ಎಂದು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಅಂಕಾಳಕೊಪ್ಪ ಮಜ್ಜಿಕೆರೆ ವೀರಣ್ಣನ ಗುಡಿ ಗ್ರಾಮದ ದೇವಾಲಯದ ಆವರಣದಲ್ಲಿ ಜಾತ್ರಾ ಮಹೋತ್ಸವದ ಕುರಿತು ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಾರ್ಚ್ 29ರಿಂದ ಏಪ್ರಿಲ್ 4ರವರೆಗೆ ಜಾತ್ರಾ ಮಹೋತ್ಸವ ಜರುಗಲಿದ್ದು, ಸ್ವಾಮಿಯವರಿಗೆ ರುದ್ರಾಭಿಷೇಕ, ರುದ್ರಹೋಮ, ನಂದಿ ಧ್ವಜ ಪೂಜೆ, ನಂದಿ ಉತ್ಸವ ನಡೆಯಲಿದೆ. ಮಾರ್ಚ್ 31ರಂದು ಅಗ್ನಿಕೊಂಡ ಕಲ್ಯಾಣೋತ್ಸವ, ಏಪ್ರಿಲ್ 1 ರುದ್ರಾಭಿಷೇಕ, ಚಂದ್ರಮಂಡಲೋತ್ಸವ, ಏಪ್ರಿಲ್ 2ರ ಮಧ್ಯಾಹ್ನ 1ಕ್ಕೆ ಸ್ವಾಮಿಯವರ ಬ್ರಹ್ಮ ರಥೋತ್ಸವ, ಸಂಜೆ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಸಂಜೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ, ಸರಿಗಮಪ ಹಾಗೂ ಕಾಮಿಡಿ ಕಿಲಾಡಿಗಳು ತಂಡದ ವತಿಯಿಂದ ಸಂಗೀತ ರಸಮಂಜರಿ, ಹಾಸ್ಯೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಜಾತ್ರಾ ಮಹೋತ್ಸವಕ್ಕೆ ದೂರದ ಜಿಲ್ಲೆ ಗುರುವಾರ ಬೆಳಗ್ಗೆ ಏನು ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದಾರೆ. ಆ ಭಕ್ತಾದಿಗಳೊಬ್ಬರು ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿ ತುಮಕೂರಿಂದ ಮತ್ತು ಹೆಬ್ಬೂರಿಂದ ಮಾಡಿದ್ದಾರೆ. ಅವತ್ತು ಮಧ್ಯಾಹ್ನ 1:30 ಗಂಟೆಗೆ ರಥೋತ್ಸವ ಇದೆ. ಆವಾಗಲೇ ಅದು ಒಂದು ಟೈಮ್ ಸಂದರ್ಭದಲ್ಲಿ ಎಲ್ಲರೂ ಸಹಿತ ನಿತ್ಯ ದಾಸೋಹ ಏನು ನಡೀತದೆ ಅದರೊಳಗೂ ಸ್ಪೆಷಲ್ ಆಗಿ ಅವತ್ತು ದಾಸೋಹ ಮಾಡ್ತಾ ಇದ್ದಾರೆ. ಸುಮಾರು 10,000 25,000 ಜನ ಸೇರೋ ಇರೋದ್ರಿಂದ ಎಲ್ಲರೂ ಸಹಿತ ದಾಸೋಹ ವ್ಯವಸ್ಥೆ ಇರ್ತದೆ. ಅವ್ರು ಸಂಜೆ ಪ್ರಸಿದ್ಧ ಗಿಲ್ಲಿ ನಟ, ಒಂದು ಚಲನಚಿತ್ರ ನಟರು ಮತ್ತು ಏನು ಮೊನ್ನೆ ಬಿಗ್ ಬಾಸ್ ಗೆದ್ದಂಥ ವ್ಯಕ್ತಿ ಗಿಲ್ಲಿ ನಟ ಬರ್ತಾ ಇದ್ದಾರೆ. ಅವ್ರ ಜೊತೆ ಸುಮಾರು ರಾಗಿಣಿ, ರಾಘು ಮತ್ತು ರಘು ಮತ್ತು ಇನ್ನೊಬ್ಬರು ಗೋಪಿ ಮತ್ತು ಇನ್ನೂ ಸಣ್ಣ ಪುಟ್ಟ ಕಲಾವಿದರು ಬರ್ತಾರೆ. ಮತ್ತು ಏನು ಸರಿಗಮಪದ ವಿಜಯ ಆದಂಥ ಮಕ್ಕಳು ಸಹಿತ ಬರ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮ ಅವತ್ತು ಇದೆ. ಅವತ್ತು ಸಹಿತ ಎಲ್ಲ ಊರಿನ ಭಕ್ತಾದಿಗಳು, ರಮೇಶ್ ಅಣ್ಣವರು, ರಾಮಣ್ಣವರು ಎಲ್ಲ ಸೇರಿ ಊರಲ್ಲಿ ಅವತ್ತು ಸಹಿತ ಊಟದ ವ್ಯವಸ್ಥೆ ಸಾಯಂಕಾಲಕ್ಕೆ ಮಾಡೋದು 25,000 ಜನಕ್ಕೆ. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಭಕ್ತಾದಿಗಳು ಸೇರ್ಕೊತಾರೆ. ಮತ್ತು ಇರ್ತಕ್ಕಂಥ ಕಲಾವಿದ ಮುನಿಗಳು ಮತ್ತು ಏನು ಗಿಲ್ಲಿ ನಟನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಅಂತ ಇವತ್ತು ಗೊತ್ತಾಗೋದ್ರಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಏನು ಇವತ್ತಿನ ಹಿಡಿದು ಕಾರ್ಯಕ್ರಮ. ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಗಂಟೆ ಕಾರ್ಯಕ್ರಮ ಇದೆ. ಗುರುವಾರ ಮಾತ್ರ ಸ್ಪೆಷಲ್ ಆಗಿ ಒಂದು ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಇದೆ. ಓಕೆ ಸರ್, ಥ್ಯಾಂಕ್ ಯು.